ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಮನೇನ ತೋರಿಸ್ತಾ ಇದ್ದೀನಿ. ಇವಾಗ ಏನು ನೀವು ಈ ಮನೆ ನೋಡ್ತಾ ಇದ್ರಿ, ಇದರ ಮೆಜರ್ಮೆಂಟ್ ಬಂದು 800 ಸ್ಕ್ವೇರ್ ಫೀಟ್. ಇದು ಎಲ್ಲಿ ಇದೆ ಅಂತಂದರೆ ಮೇಡಳ್ಳಿ ಅಂತ ಬರುತ್ತಲ್ವ, ಟಿ ಸಿ ಪಾಳ್ಯ ಮುಂದೆ ಮೇಡಳ್ಳಿ ಅಂಥೇಳಿ ಬರುತ್ತೆ. ತುಂಬ ಅಂದರೆ ತುಂಬ ಡೆವಲಪ್ ಆಗಿರೋ ಏರಿಯಾ ಅಂತಲೇ ಹೇಳಬಹುದು. ಇದು ಏರಿಯಾ ಬಂದು ಪಾರ್ವತಿ ನಗರ ಅಂಥೇಳಿ ಬರ್ತದೆ, ಮೇಡಳ್ಳಿನಲ್ಲಿ ಪಾರ್ವತಿ ನಗರ. ಈ ಮನೆ ಸ್ಕ್ವೇರ್ ಫೀಟ್ ಬಂದು 800. ಬಟ್ ಇದು ಬಂದು ಈ ಖಾತಾ ಎಲ್ಲ ಆಗಿದೆ. ಮನೆ ಬಂದು 3 ವರ್ಷದ ಮನೆ. ಓನರು ಅವರು ವ್ಯವಸಾಯದ ಭೂಮಿಯನ್ನು ತೆಗೆದುಕೊಳ್ಬೇಕಂತೆ. ಹಾಗಾಗಿ ಈ ಮನೆಯನ್ನು ಸೇಲ್ ಮಾಡಿಬಿಟ್ಟು ಅವ್ರದ್ದು ರಿಟೈರ್ಡ್ ಕೂಡ ಆಗಿದ್ದಾರೆ. ಹಾಗಾಗಿ ಅವರು ಹೋಗಿ ತಮ್ಮ ಹಳ್ಳಿಯಲ್ಲಿ ಹೋಗಿ ಸ್ವಲ್ಪ ಜಮೀನು ತೆಗೆದುಕೊಂಡು ಅಲ್ಲೇ ಅವರ ಒಂದು ತೋಟಗಾರಿಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವರು ರೀಸನ್ ಏನಕ್ಕೆ ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ನಾನು ವ್ಯವಸಾಯದ ಭೂಮಿ ತೆಗೆದುಕೊಳ್ಬೇಕಂತ ಹೇಳಿದರು. ಬಟ್ ಏನು ಅಂತ ನನಗೆ ಗೊತ್ತಿಲ್ಲ. ಅವರು ಫೋಟೋಸ್ನ ಕಳಿಸಿದ್ದಾರೆ ನೋಡಿ. ಇದು ಒಂದು ಕಿಚನ್ ಆಗುತ್ತೆ. ಇದು ಹಾಲು ಬೆಡ್ರೂಮ್ ಕಿಚನ್. ಸ್ವಲ್ಪ ಅವರು ವಿಶಾಲವಾಗಿಯೇ ಕಟ್ಟಿಸ್ಕೊಂಡಿರೋ ಅಂಥದ್ದು. ಇದಕ್ಕೆ ಸೊಂಪಿದೆ ಮತ್ತು ಇದಕ್ಕೆ BBMP ಇನ್ನೂ ಆಗಿಲ್ಲ ಅಂತ ಅನಿಸುತ್ತೆ. ಬಟ್ ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಯಾರಿಗಾನ ಈ ಮನೆ ಓಕೆ ನಮಗೆ ಇಷ್ಟ ಆಯಿತು ಅಂದರೆ ಇದು ಔಟ್ಲುಕ್ ಏನು ಬಿಲ್ಡಿಂಗ್ದು ಔಟ್ಲುಕ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿನೇ ಹಾಕ್ತೀನಿ. ಹಾಲು ಕಿಚನ್ನು ಪ್ರತಿಯೊಂದು ವುಡ್ ವರ್ಕ್ ಆಗಿದೆ. ರೂಮಲ್ಲಿ ಕೂಡ ವುಡ್ ವರ್ಕ್ ಆಗಿದೆ. ಹಾಲಲ್ಲಿ ಕೂಡ TV ಶೋಕೇಸು, TV ಕ್ಯಾಬಿನೆಟ್ ತುಂಬ ಚೆನ್ನಾಗಿ ನೀಟಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಸೂಪರಾಗಿ ಇಟ್ಕೊಂಡಿದ್ದಾರೆ. 800 ಸ್ಕ್ವೇರ್ ಫೀಟಲ್ಲಿ ಇರೋವಂಥ ಮನೆ. ಇದು ಬಂದು ಈ ಆಗಿದೆ. ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಇವರು ಕೊಡ್ತಾ ಇದ್ದಾರೆ. ತುಂಬ ಕಡಿಮೆ ಬೆಲೆ ಅಂದರೆ ಎಷ್ಟು ಅಂತ ನೀವು ಕೇಳೋದಾದರೆ ಈ ಬಿಲ್ಡಿಂಗ್ನ ವ್ಯಾಲ್ಯೂಯೇಷನ್ ಬಂದು ಅವ್ರು ನೋಡಿ ಈ ರೀತಿಯಾಗಿ ಆಚೆ ಕಡೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ. ಇದಕ್ಕೆ ಸೇಫ್ಟಿ ಗ್ರಿಲ್ ಎಲ್ಲ ಅವರು ಹಾಕಿರೋ ಅಂಥದ್ದು ನೋಡಿ. ಕಿಚನ್ ಬಂದು ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಇದು ಕಿಚನ್ನು. ಆಚೆ ಕಡೆಗೆ ಅವರು ಸ್ವಲ್ಪ ಪ್ಯಾಸೇಜನ್ನು ಕೂಡ ಇಟ್ಕೊಂಡಿದ್ದಾರೆ. ಇದು ನೋಡಿ ಇನ್ನೂ ಒಂದು ಪೋರ್ಷನ್ನು, ಫಸ್ಟು ಸೆಕೆಂಡು ಇದೆ, ರೌಂಡ್ ಫಸ್ಟು ಇದೆ. ಇದು ಬಿಲ್ಡಿಂಗ್ ಬಂದು ಈ ರೀತಿಯಾಗಿ ಇದೆ, 2 ಇದೆ. ಕೆಳಗಡೆ ಅವರು ಇದ್ದುಕೊಂಡು ಮೇಲೆ ಬಾಡಿಗೆ ಕೂಡ ಕೊಟ್ಟಿದ್ದಾರಂತೆ. ಬಾಡಿಗೆ ಬಂದು 12,000ಕ್ಕೆ ಕೊಟ್ಟಿದ್ದಾರಂತೆ ಒಂದು ಮನೆಯ ಬಾಡಿಗೆನ ನೋಡಿ. ಬ್ರೀಡಿಂಗ್ ಬಂದು ಈ ರೀತಿಯಾಗಿ ಇರುತ್ತೆ. ಅವರು ಕೇವಲ 45 ಲಕ್ಷಕ್ಕೆ ಈ ಮನೇನ ಸೇಲ್ ಮಾಡ್ತಾ ಇದ್ದಾರೆ. ಅವ್ರಿಗೇನಂತಾರೆ ಇವಾಗ ರಿಟೈರ್ಡ್ ದುಡ್ಡು ವೇಸ್ಟ್ ಆಗಬಾರ್ದು, ಮತ್ತು ಈ ದುಡ್ಡನ್ನು ಸೇರಿಸ್ಬಿಟ್ಟು ಅವರು ತೋಟನ ಏನೋ ತೆಗೆದುಕೊಳ್ತೀವಿ ಅಂತ ಹೇಳಿದರು. ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತು ನಾನು ಅದರ ಫೋಟೋಸ್ಗಳನ್ನು ಹಾಕ್ತೀನಿ ನೋಡಿ. ಈ ರೀತಿಯಾಗಿ ಅವರು ಕಳಿಸಿರೋ ಅಂಥದ್ದು. ಇದರಲ್ಲಿ ನಾನು ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಯಾರಿಗಾನ ನಂಬರ್ ಬೇಕು ಅಂತೇಳಿ ಹೇಳಿ ಕೇಳಿ. ನಾನು ಕಳೆದ ಬಾರಿ ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಹಾಕಿದ್ದೆ. ಅದು ಕೆಲವೊಬ್ಬರಿಗೆ ಸಿಕ್ಕಿದೆ, ಕೆಲವೊಬ್ಬರಿಗೆ ಸಿಕ್ಕಿಲ್ಲ. KR ಪುರಮಲ್ಲಿ ಕೇವಲ ಕಡಿಮೆ ಬೆಲೆಗೆ ಮನೆ ಅಂದ್ಬಿಟ್ಟು ನಾನು ಹಾಕಿದ್ದೆ. ಅದು ತುಂಬ ಕಾಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತಂತೆ. ಹಾಗಾಗಿ ಅವರು ಒಂದೇ ದಿನಕ್ಕೆ ಸುಮಾರು ಕಾಲ್ಗಳು, ನನಗೆ ಒಂದು 100ರಿಂದ 150 ಕಾಲ್ಸ್ ಬಂದಿದೆ ಅಂಥೇಳಿ ಅವ್ರು ಹೇಳಿದರು. ಹಾಗಾಗಿ ಅವರು ಅದು ಮನೆ ಕೂಡ ಬುಕ್ ಆಗಿದೆ, ನೀವು ನಂಬರ್ನ ತೆಗೀರಿ ಅಂತ ಹೇಳಿದರು. ಹಾಗಾಗಿ ನಾನು ಆಮೇಲೆ ಯಾರಿಗೂ ನಾನು ನಂಬರನ್ನು ಕೊಡೋದಕ್ಕೆ ಹೋಗಿಲ್ಲ. ಇವರು ಅಷ್ಟೇ, ನಿಮಗೆ ನೋಡಿ ಇಷ್ಟ ಆಯಿತು ಮನೆ ಈ ಪ್ರೈಸಲ್ಲಿ ಮೇಡಹಳ್ಳಿಯಲ್ಲಿ ಬಸ್ ಸ್ಟಾಪ್ಗೆ ನಿಯರೆಸ್ಟ್ ಆಗಿದೆ. ಬಸ್ ಸ್ಟಾಪಿಗೆ ಬಂದು ಇದು 300 ಮೀಟರ್ಸಷ್ಟು ಬಸ್ ಸ್ಟಾಪ್ಗೆ ಡಿಸ್ಟೆನ್ಸ್ ಇದೆ ಅಂತೆ. ಮನೆ ಮಾತ್ರ ಈ ರೀತಿಯಾಗಿದೆ. ಇದು ಬಂದು ಸೈಟು, ಅಲ್ಲೇ ಮೇಡಹಳ್ಳಿನಲ್ಲಿನೇ ಇರೋವಂಥ ಸೈಟು. ಇದು ಸ್ಕ್ವೇರ್ ಫೀಟ್ ಬಂದುಬಿಟ್ಟು ಇದು ನೋಡಿ. ನಿಮಗೆ ಈ ಸೈಟ್ ಇಷ್ಟ ಆಯಿತು ಅಂದರೆ ಸೈಟು ಸ್ಕ್ವೇರ್ ಫೀಟ್ ಪ್ರೈಸ್ ಎಷ್ಟು ಅಂಥೇಳಿ ಖಂಡಿತವಾಗ್ಲೂ ನೀವು ಕಮೆಂಟನ್ನು ಹಾಕಿ. ನಾನು ಆ ಕಮೆಂಟ್ಗೆ ಈ ಸ್ಕ್ವೇರ್ ಫೀಟು ರೇಟನ್ನು ಕೂಡ ನಾನು ನಿಮಗೆ ಅಲ್ಲೇ ಪಿನ್ ಮಾಡ್ತೀನಿ. ಇದು ನೋಡಿ ಹೊಸದಾಗಿ ಕಟ್ಟಿರುವಂಥ ಮನೆ. ಇನ್ನು ಇದು ಕೆಲಸ ಎಲ್ಲ ಫಿನಿಶ್ ಆಗಿದೆ, ಇನ್ನೂ ಗೃಹ ಪ್ರವೇಶ ಆಗಿಲ್ಲ. ಹೊಸದಾಗಿ ಇನ್ನೂ ನ್ಯೂ ಬಿಲ್ಡಿಂಗ್ ಅಂತಲೇ ಹೇಳಬಹುದು. ಇದು ಬಂದು 900 ಸ್ಕ್ವೇರ್ ಫೀಟಲ್ಲಿರೋವಂಥದ್ದು. ಸೊಂಪಿದೆ ಮತ್ತು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ ಬಂದು ಡಬಲ್ ಬೆಡ್ರೂಮ್ ಇದೆ. ಗ್ರೌಂಡಲ್ಲಿ ಬಂದು ಸಿಂಗಲ್ ಬೆಡ್ರೂಮು, ಪಾರ್ಕಿಂಗು, ಇಂಡಿವಿಜುವಲ್ ಆಗಿ ಬೋರ್ ಅನ್ನೋವಂಥದ್ದು ಇದೆ. ಇದು ಈ ಇದೆ ಮನೆ ಮುಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತಾರ್ ರೋಡನ್ನು ಹಾಕಿದ್ದಾರೆ. ಇದು ಬಂದು ಒಂದು ಫುಲ್ ಸೈಟ್ ಮನೆ. ಇದು
ಒಂದೇ ಒಂದು ಮನೆ ಇದೆ, ಮೇಲೆ ಏನು ಕಟ್ಟಿಲ್ಲ. ಈ ಮನೆಯೂ ಅಷ್ಟೇ ಅವರು ಸೈಟ್ ಮೆಜರ್ಮೆಂಟ್ಗೆ ಕೊಡೋ ಅಂಥದ್ದು. ಈ ಬಿಲ್ಡಿಂಗ್ ಬಂದು ಒಂದು ಸುಮಾರು ಏನಿಲ್ಲ ಅಂದರೂ ಒಂದು 7-8 ವರ್ಷ 10 ವರ್ಷದ ಮನೆ ಅಂತ ನಾನು ಅಂದ್ಕೊಳ್ತೀನಿ. ಅವರು ಮನೆ ಎಷ್ಟು ವರ್ಷದ್ದು ಅಂದರೆ ಕಸ್ಟಮರ್ ಬಂದರೆ ನಾವು ಅವ್ರ ಜೊತೆಗೆ ಮಾತಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾನು ಅವ್ರನ್ನೇನು ಜಾಸ್ತಿ ಫೋರ್ಸ್ಫುಲ್ಲಿ ಎಷ್ಟು ವರ್ಷ ಆಗಿದೆ ಅಂಥೇಳಿ ಕೇಳಿಲ್ಲ. ಈ ಮಾಡೆಲ್ ನೋಡಿದ್ರೆ ಯಾರಿಗಾದ್ರೂ ಎಷ್ಟು ವರ್ಷ ಅಂಥೇಳಿ ಗೆಸ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್.